ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ವಂದನೆಗಳು. ಹಾಗೆ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟದ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೆ ಹಾಗೂ ಜಿಲ್ಲಾಧ್ಯಕ್ಷರುಗಳಿಗೆ ಹಾಗೂ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲಾ ಪದಾಧಿಕಾರಿಗಳಿಗೆ ಹಾಗೂ ಎಲ್ಲ ಚಾಲಕರಿಗೆ, ಮಹಿಳಾ ಚಾಲಕಿಯರಿಗೆ ಎಲ್ಲರಿಗೂ ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ವಂದನೆಗಳು. ಇವತ್ತಿನ ದಿನ ನಿಮಗೆಲ್ಲ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಮೊದಲು ನಾನು ಏನು ಅಂತಂದರೆ, ಇಲ್ಲಿ RTO ಅಧಿಕಾರಿಗಳಿದ್ದಾರೆ, ನಿಮಗೆಲ್ಲ ಗೊತ್ತಿದೆ. ಕಳೆದ ತಿಂಗಳು ನಾವು ಒಂದು ಹೋರಾಟವನ್ನು ಮಾಡಿ, ಪ್ಯಾನಿಕ್ ಬಟನ್ ಮತ್ತು ರ್ಯಾಪಿಡೋ ಬೈಕ್ ವಿರುದ್ಧ ಹೋರಾಟವನ್ನು ಮಾಡಿ ನಿಮಗೆಲ್ಲ ಮುಂದಿನ ತಿಂಗಳು 10ನೇ ತಾರೀಕುವರೆಗೂ ಅವಧಿಯನ್ನು ಕೊಡಿಸಿದ್ವಿ. ಅದಾದ ನಂತರ ನೀವು VLTD, VLT ಮತ್ತು ಪ್ಯಾನಿಕ್ ಬಟನ್ಗಳನ್ನ ಅಳವಡಿಸ್ಕೊಬೇಕು. ಅದರಲ್ಲೂ ಮಾತುಕತೆ ಮಾಡ್ತಾಯಿದ್ವಿ ಸರ್ಕಾರದ ಅಧಿಕಾರಿಗಳೊಂದಿಗೆ, ಮತ್ತು ಮಾನ್ಯ ಸಾರಿಗೆ ಸಚಿವರ ಗಮನಕ್ಕೂ ತಂದಿದ್ವಿ. ರೇಟ್ ತುಂಬ ದುಬಾರಿ ಇದೆ, ಅದನ್ನು ಕಮ್ಮಿ ಮಾಡಿಸ್ಬೇಕು ಅಂತ. ಈಗ ಹೊಸಮನಿ ಸಾಹೇಬರು ಅದೇ ಹೇಳ್ತಾಯಿದ್ರು. ಅವರಲ್ಲೂ ನಾನು ಮನವಿ ಮಾಡ್ಕೊತೀನಿ. ಯಾಕೆ ಅಂತಂದರೆ, ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ತೊಂದರೆ ಇದೆ ಚಾಲಕರಿಗೆ ಅಂತ ನನಗಿಂತ ತುಂಬ ಚೆನ್ನಾಗಿ ಹೊಸಮನಿ ಸಾಹೇಬರಿಗೆ ಗೊತ್ತಿರ್ತದೆ. ಯಾಕೆಂದರೆ ಬಾಗಲಕೋಟೆಯಲ್ಲಿ ಅವರೇನು ತುಂಬ ತೊಂದರೆನ ಕೊಡಲಿಲ್ಲ. ನಿಮಗೆ ಗೊತ್ತು, ಪ್ಯಾನಿಕ್ ಬಟನ್ ವಿಷಯವಾಗಿ ನಾನು ಅವ್ರ ಹತ್ರ ಮಾತಾಡಿದ್ದೆ. ಏನು ತೊಂದರೆನ ಕೊಡಲಿಲ್ಲ. ಓವರಲ್ಲಾಗಿ ಕಮಿಷನರ್ ಮತ್ತು ಅಡಿಷ್ನಲ್ ಕಮಿಷನರ್ ಅವರು ಹೇಳಿದಂಥ ಸಂದರ್ಭದಲ್ಲಿ ನಿಮಗೆಲ್ಲ ಸಮಯವನ್ನು ಕೊಟ್ಟಿದ್ದಾರೆ. ನಾನು ಅವರಲ್ಲಿ ಮನವಿ ಮಾಡ್ಕೊಳೋದಿಷ್ಟೇ, ದಯವಿಟ್ಟು ಈ ಮಧ್ಯವರ್ತಿಗಳ ಹಾವಳಿ ಎಲ್ಲ ಜಿಲ್ಲೆಗಳಲ್ಲಿ ಇದೆ, ತುಂಬ ತೊಂದರೆ ಆಗ್ತಾಯಿದೆ. ನಮ್ಮ ಚಾಲಕರ ಜೀವನ ಕೋವಿಡ್ ಆದ ನಂತರ ಯಾವ ಥರ ಪರಿಸ್ಥಿತಿಯಲ್ಲಿದೆ ಅಂತ ಚಾಲಕರಿಗೂ ಗೊತ್ತು ಮತ್ತು ಅಧಿಕಾರಿಗಳಿಗೂ ಗೊತ್ತು. ತಾವು ಏನು ಹಿರಿಯರು ಇವತ್ತು ಚಾಲಕರ ಕರೆಗೆ ಹೋಗೊಟ್ಟು ಈ ಒಂದು ವೇದಿಕೆಗೆ ಬಂದಿದ್ದೀರಿ. ನಾನು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊತೀನಿ. ಇಲ್ಲಿ ಏನು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ನೀವು ನೇರವಾಗಿ ಯಾವುದೇ ಕೆಲಸ ಇದ್ದರೂ ನಮ್ಮ ಚಾಲಕರಿಗೆ ಮಾಡಿಕೊಡಬೇಕು ಅಂತ ನಾನು ಇಲ್ಲಿನ ಜಿಲ್ಲಾಧ್ಯಕ್ಷರಲ್ಲೂ ಮನವಿ ಮಾಡ್ಕೊತೀನಿ. ನಾನು ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾಧ್ಯಕ್ಷರುಗಳಲ್ಲೂ ಇದೇ ಹೇಳೋದು, ನೇರವಾಗಿ ಅಧಿಕಾರಿಗಳ ಸಂಪರ್ಕ ಇರಬೇಕು ನಿಮಗೆ. ಏಕೆ ಅಂತಂದರೆ, ನಿಮಗೇನು ಅಂದರೆ ಎಲ್ಲೋ ಹೋಗ್ತೀರಿ, ಯಾರ ಜೊತೆಲೂ ನಿಂತ್ಕೊತೀರಿ, 2,000 3,000 ಎಕ್ಸ್ಟ್ರಾ ಕೊಟ್ಟು ಮಾಡಿಸ್ಕೊಂಡು ಹೋಗ್ತೀರಿ. ಆಮೇಲೆ ಸಾರಿಗೆ ಇಲಾಖೆಯನ್ನು ದೂಷಣೆ ಮಾಡುವಂಥ ಕೆಲಸಗಳನ್ನ ಮಾಡ್ತೀರಿ. ಅದನ್ನೆಲ್ಲ ತಪ್ಪಿಸಿ. ಏಕೆ ಅಂತಂದರೆ, ಇವತ್ತು ಅಧಿಕಾರಿಗಳು ನಿಮ್ಮ ಕರೆಗೆ ಹೋಗೊಟ್ಟು ಇವತ್ತು ಸಭೆಗೆ ಬಂದಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಮೇಲೆ ಅವರ ಕೃಪಾ ಕಟಾಕ್ಷ ಇದೆ ಅಂತ. ಯಾಕಂದರೆ ಅಧಿಕಾರಿಗಳು ನೀವು ನೋಡಿರ್ತೀರಿ ಸಭೆಗಳಿಗೆ ಬರೋದಿಲ್ಲ. ಆದರೂ ಇಲ್ಲಿನ ಇವತ್ತು ಏನು ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹೊಸಮನಿಯವರು ಮತ್ತು ಜಗದೀಶ್ ಸಾಹೇಬರು ಬಂದಿದ್ದರು, ಅವರಿಗೆ ನಾನು ಕರ್ನಾಟಕ ಚಾಲಕರ ಒಕ್ಕೂಟದ ಪರವಾಗಿ ಆಭಾರಿಯಾಗಿದ್ದೇನೆ. ಏಕೆ ಅಂತಂದರೆ, ಮುಂದಿನ ದಿನಗಳಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಾಗವಾಗಿ ಎಲ್ಲರಿಗೂ DL ಸಿಗುತ್ತೆ ಮತ್ತು ಎಲ್ಲರಿಗೂ ಎಲ್ಲ ಕೆಲಸಗಳು ಸರಾಗವಾಗಿ ಆಗ್ತವೆ ಅಂತ ನಾನು ಅವ್ರ ಮೇಲೆ ಭರವಸೆಯನ್ನು ಇಟ್ಟಿದ್ದೀನಿ. ಚಾಲಕ ಬಂಧುಗಳೇ, ಇವತ್ತಿನ ಸಭೆಯ ಮುಖ್ಯ ವಿಷಯ ಇದಾಗಿರಲಿಲ್ಲ. ಇವತ್ತು ಮಹಿಳಾ ಚಾಲಕಿಯರ ಹಲವಾರು ಬೇಡಿಕೆಗಳು ಇದು ಏನು ಅಂತಂದರೆ, ಈಗಾಗಲೇ ಮಹಿಳಾ ಚಾಲಕಿಯರು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಏನು ಅಂತಂದರೆ, ನಾವೇನು ಎಷ್ಟೇ ಕಷ್ಟಪಟ್ಟು ದುಡಿಮೆ ಮಾಡ್ತಿದ್ರು ಈ ಸಮಾಜ ನಮ್ಮನ್ನು ಗುರುತಿಸ್ತಾ ಇಲ್ಲ, ಮತ್ತು ಕಸದವರು ಅಂತ ಹೇಳ್ತಾರೆ ಅಂತ ತುಂಬ ನೋವಿನ ಸಂಗತಿ ಇದೆ. ಏಕೆ ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಬೆಂಗಳೂರಿನಲ್ಲಿ ಇರ್ತಕ್ಕಂಥವನು. ಇದೇ ನಮ್ಮ ಸ್ವಚ್ಛತಾ ವಾಹಿನಿಯವರಿಲ್ಲ ಅಂತಂದರೆ ನಿಜವಾಗ್ಲೂ ಬೆಂಗಳೂರು ಯಾವ ಸ್ಥಿತಿಗೆ ಹೋಗ್ತದೆ ಅಂತ ನಮಗೆಲ್ಲ ತುಂಬ ಹತ್ತಿರದಿಂದ ನಾವು ನೋಡಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಯಾರೇ ಆಗಿರಲಿ ಕೀಳು ಹಿರಿಮೆಯಿಂದ ನೋಡ್ತಕ್ಕಂಥದ್ದು ಮತ್ತು ಕೆಳಮಟ್ಟದ ಆಡು ಭಾಷೆಗಳನ್ನ ಆಡ್ತಕ್ಕಂಥದ್ದನ್ನ ನಿಲ್ಲಿಸ್ಬೇಕು. ಏಕೆ ಅಂತಂದರೆ, ಅವ್ರು ಆಡಿದಂಥ ಸಂದರ್ಭದಲ್ಲಿ ನೀವು ಸಹ ಅವ್ರ ವಿರುದ್ಧ ಯಾವುದೇ ರೀತಿಯಾದ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇಲ್ಲ. ಅದರಿಂದ ನಿಮಗೆ ಅವರು ಆ ಭಾಷೆಗಳನ್ನ ಬಳಕೆ ಮಾಡೋಂಥ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ನಾನೆಲ್ಲ ಮಹಿಳಾ ಚಾಲಕಿಯರಲ್ಲಿ ಕೇಳ್ಕೊಳೋದಿಷ್ಟೇ, ಯಾರೇ ನಿಮ್ಮನ್ನು ಕೆಟ್ಟದಾಗಿ ನಡೆಸ್ಕೊಂಡ್ರು, ಯಾರೇ ನಿಮ್ಮ ಬಗ್ಗೆ ಏನಿವತ್ತು
ಕಸದವರು ಅಂತ ಕೀಳಾಗಿ ಮಾತನಾಡಿದ್ರು ಅವ್ರಿಗೆ ಬುದ್ಧಿ ಕಲಿಸೋವಂಥ ಕೆಲಸಗಳನ್ನ ನೀವು ಈ ಬಾಗಲಕೋಟೆಯಿಂದನೇ ಪ್ರಾರಂಭ ಮಾಡಬೇಕು. ಯಾಕಂದರೆ ನಿಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದಾಗ ಮಾತ್ರ ನಿಮ್ಮ ಹಕ್ಕುಗಳು ಮತ್ತು ನಿಮಗೆ ನ್ಯಾಯ ಸಿಗೋದು, ಗೌರವ ಸಿಗ್ತಕ್ಕಂಥದ್ದು. ಹಿಂದಿನ ಕಾಲದಿಂದನೂ ಇದೇ ನಡ್ಕೊಂಬಂದಿರ್ತಕ್ಕಂಥದ್ದು. ನಾವು ಹೋರಾಟವನ್ನು ಮಾಡಿಲ್ಲ, ನಾವೆಲ್ಲ ಕೂತ್ಕೊಂಡು ಯಾರೋ ಏನೋ ಹೇಳ್ತಾರೆ ಅದನ್ನೆಲ್ಲ ಕೇಳ್ಕೊಂಡು ಹೋಗ್ತೀವಿ ಅಂತಂದರೆ ನಿಜವಾಗ್ಲೂ ಅವ್ರು ಹೇಳ್ತಾನೆ ಇರ್ತಾರೆ, ನಾವು ಕೇಳ್ತಾನೆ ಇರಬೇಕು, ಪ್ರತಿರೋಧಿಸಬೇಕು, ಹೋರಾಟವನ್ನು ಮಾಡಬೇಕು, ಅವ್ರ ಮುಂದೆ ನಿಂತು ಅದನ್ನು ಧೈರ್ಯವಾಗಿ ಎದುರಿಸ್ಬೇಕು. ಈಗ ಯಾಕಂದರೆ ಸಮಾಜದಲ್ಲಿ ಅತ್ಯುತ್ತಮವಾದ ವ್ಯಕ್ತಿ, ಮೊದಲನೇ ವ್ಯಕ್ತಿ ಅಂತಂದರೆ ಚಾಲಕ. ನೀವು ತಿಳ್ಕೊಂಡಿರ್ಬೋದು, ಮಹಿಳಾ ಚಾಲಕಿಯರು ಸೇರಿ ನಾನು ಹೇಳ್ತಾ ಇರ್ತಕ್ಕಂಥದ್ದು. ನಾವಿಲ್ಲ ಅಂತಂದರೆ ಈ ಪ್ರಪಂಚನೇ ಶೂನ್ಯ. ಒಂದು ಬಾರಿ ಯೋಚನೆ ಮಾಡಿ ನೋಡಿ, ನಾವಿವತ್ತು ಚಾಲನೆ ಮಾಡೋದಿಲ್ಲ, ನಾವು ಬರೋದಿಲ್ಲ ಅಂತಂದರೆ ಯಾವ ಪ್ರಧಾನಮಂತ್ರಿಗಳು ಅವ್ರು ಓಡಿಸ್ಕೊಂಡು ಹೋಗೋದಿಲ್ಲ, ಯಾವ ಮುಖ್ಯಮಂತ್ರಿಗಳು ಓಡಿಸೋದಿಲ್ಲ, ಯಾವ ರಾಷ್ಟ್ರಪತಿಗಳು ಗಾಡಿ ಓಡಿಸೋದಿಲ್ಲ, ಅವ್ರ ಕೆಲಸ ಆಗೋದೇ ಇಲ್ಲ. ಒಂದನ್ನು ಯೋಚನೆ ಮಾಡಿ. ನಾವು ಎಲ್ಲರಿಗೂ ಸರಿ ಸಮಾನವಾಗಿ ಕೂರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಚಾಲಕ ಮಾತ್ರ. ನೀವು ನೋಡಿರ್ಬೋದು, ಪ್ರಧಾನಿಗಳ ಜೊತೆ ಸರಿಸಮಾನವಾಗಿ ಕೂತಿರ್ತೀವಿ ಎಲ್ಲರ ಮೇಲೆ. ನೋಡಿ, ವೇದಿಕೆ ನೋಡ್ತಿರ್ತೀರಿ, ನಾವೆಲ್ಲ ಮೇಲಿದ್ದೀವಿ, ನೀವೆಲ್ಲ ಕೆಳಭಾಗದಲ್ಲಿದ್ದೀರ. ಈಗೆಲ್ಲರೂ ನಡೀತದ? ಚಾಲಕರು ಸರಿಸಮಾನವಾಗಿ ಕೂತಿರ್ತಾರೆ, ಅವರ ಜೊತೆ ಒಡನಾಟ ಇರ್ತದೆ, ಅವ್ರ ಜೊತೆ ಮಾತುಕತೆ ಇರ್ತದೆ. ಇಂಥ ಒಂದು ಸಮುದಾಯ ಇವತ್ತೆಲ್ಲೋ ಒಂದು ಕಡೆ ತುಂಬ ಶೋಷಣೆಗೆ ಒಳಪಟ್ಟಿದೆ. ಇಂಥ ಒಂದು ಸಮುದಾಯವನ್ನು ಉಳಿಸಲಿಕ್ಕೆ, ಇಂಥ ಒಂದು ಸಮುದಾಯಕ್ಕೆ ಬೆಲೆ ತಂದು ಕೊಡಲಿಕ್ಕೆ ನಾವು ರಾಜ್ಯದ 31 ಜಿಲ್ಲೆಗಳಲ್ಲೂ ನಾವು ಜಿಲ್ಲಾಧ್ಯಕ್ಷರುಗಳನ್ನ ಇಟ್ಕೊಂಡು ರಾಜ್ಯದ ಪ್ರತಿ ಜಿಲ್ಲೆ ಸಿಪಾಯಿಗಳಂತೆ ಜಿಲ್ಲಾ ಕಮಿಟಿಗಳನ್ನ ಬೆಳೆಸ್ಕೊಂಡು ಚಾಲಕರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಿಮ್ಗಳಿಗೂ ಹೇಳೋದಷ್ಟೇ, ಇವತ್ತೇನು ನೀವು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ, ನಿಮಗೆ ಸರಿಯಾದ ವೇತನ ಇಲ್ಲೇ ಅಲ್ಲ ಬೆಂಗಳೂರು ನಗರದಲ್ಲೂ ಸಿಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ. ಏಕೆ ಅಂತಂದರೆ ಸುಮಾರು ಹೆಣ್ಮಕ್ಳು ಹೇಳ್ತಾರೆ, ನಿಮ್ಗೆ ಅತಿ ಹೆಚ್ಚು ಅಂದರೆ 5,000 ಸಿಗ್ಬೋದು, ಅಥವಾ ತುಂಬ ಎಕ್ಸ್ಪೀರಿಯನ್ಸ್ಡ್ ಅಂದರೆ ಅವ್ರಿಗೆ 10,000 ಸಿಗ್ಬೋದು. ಆ ಸಂಬಳ 1ನೇ ತಾರೀಕಿನಿಂದ 30ನೇ ತಾರೀಕುವರೆಗೂ ಕಾಯಬೇಕು. ಅದು ಯಾವತ್ತು ಸಿಗುತ್ತೋ ಗ್ಯಾರಂಟಿನೇ ಇಲ್ಲ. ಏಕೆ ಅಂತಂದರೆ ಒಂದು ಡೇಟನ್ನು ನಿಗದಿಪಡಿಸಿಲ್ಲ. ಏನು ಸರ್ಕಾರಿ ಸಂಬಳ ನಿಮಗೆಲ್ಲ ಗೊತ್ತು, 30ನೇ ತಾರೀಕು ಅಥವಾ 1ನೇ ತಾರೀಕು ಒಳಗಡೆ ಆಗುತ್ತೆ. ನಿಮಗೆ ಯಾವುದೇ ಸಂಬಳದ ದಿನಾಂಕ ನಿಗದಿಯಾಗಿಲ್ಲ. ನಿಮ್ಮ ಹೋರಾಟದ ಬಹುಮುಖ್ಯವಾದ ಪ್ರಮುಖ ಬೇಡಿಕೆ ಅಂತಂದರೆ ಇದು. ಮತ್ತು ನೀವೇನು ಹೇಳ್ತಿದ್ರಿ, ಗ್ರಾಮ ಪಂಚಾಯತಿ ಸಿಬ್ಬಂದಿಯಾಗಿ ನೇರ ನೇಮಕಾತಿ ಮಾಡಿಕೊಳ್ಬೇಕು ಅಂತ. ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳೋದಷ್ಟೇ, ನಿಮ್ಮ ಪ್ರತಿಯೊಂದು ಬೇಡಿಕೆಗಳನ್ನ ಇಲ್ಲಿ ಕೊಟ್ಟಿದ್ದೀರಿ. ಇವತ್ತೇನು ಕೊಟ್ಟಿದ್ದೀರಾ ನಾವು ಓದಿ ಹೋಗೋದಲ್ಲ, ಇವತ್ತಿನಿಂದ ನೀವೇನು ಇದಕ್ಕೆ ಚಾಲನೆಯನ್ನು ಕೊಡಬೇಕು. ಮತ್ತು ಹಾಗೆ ಪ್ರತಿಯೊಂದು ಬೇಡಿಕೆ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಗೆ ಹೇಳ್ತೀನಿ. NRLM ಸ್ವಸಹಾಯ ಸಂಘದಿಂದ ತರಬೇತಿ ಪಡೆದುಕೊಂಡ ಮಹಿಳೆಯರನ್ನೇ ನೇಮಿಸಿಕೊಳ್ಬೇಕು. ಏಕರೂಪ, ಅದು ಸತ್ಯ. ಏಕೆ ಅಂತಂದರೆ ನೀವಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ಸ್ವಚ್ಛತೆಯ ಬಗ್ಗೆ ಏನು ಮಾಡಬೇಕು, ಹೇಗಿರಬೇಕು, ಯಾಕೆ ಚಾಲನೆಯನ್ನು ಮಾಡಬೇಕು, ಹೇಗೆ ವೆಹಿಕಲನ್ನು ಇಟ್ಕೋಬೇಕು ಅನ್ನೋದು ನಿಮಗೆ ತರಬೇತಿ ಆಗಿರ್ತದೆ. ಅದರಿಂದ ಸರ್ಕಾರ ಆಗಲಿ ಪಂಚಾಯಿತಿ ಆಗಲಿ ನಿಮ್ಮನ್ನೇ ನೇಮಿಸ್ಕೊಳ್ಬೇಕು. ನಮ್ಮದು ಅದೇ ಬೇಡಿಕೆ. ಏಕರೂಪ ಸಂಭಾವನೆ ನೀವು ಕೇಳ್ತಕ್ಕಂಥದ್ದು ಸರಿ ಇದೆ. ಮತ್ತು ಹಾಗೆ ಕನಿಷ್ಠ ವೇತನ 15ರಿಂದ 25,000. ನಾನೊಂದಂತೂ ನಿಮ್ಗೆ ಹೇಳ್ತೀನಿ, ಮಹಿಳೆಯರಿಗೆ ಈ 15-25 ಇದೆಯಲ್ಲ, ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಅದು ತುಂಬ ಕಮ್ಮಿ. ನಾನು ಹೇಳೋದಾದರೆ, ನೀವು ಯಾವ ಥರ ಒಂದು ಕೆಲಸವನ್ನು ಮಾಡ್ತಾಯಿದ್ದೀರಾ ಅಂದರೆ, ಯಾವುದೇ ರೋಗ ರುಜಿನಗಳು ಯಾವ ಟೈಮಲ್ಲಿ ಬೇಕಾದರೂ ನಿಮಗೆ ಬರ್ಬೋದು. ಯಾಕೆಂದರೆ ನಾವು ತುಂಬ ಹತ್ರದಿಂದ ನಮ್ಮನೆ ಬಾಕಲ್ಗೂ ಸ್ವಚ್ಛತಾ ವಾಹಿನಿಯವರು ಬರ್ತಾರೆ. ಯಾವುದೇ ರೀತಿಯಾದ ಅವ್ರಿಗೆ ಒಂದು ಗ್ಲೌಸ್ ಇರ್ಬೋದು, ಇನ್ನಿತರ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಯಾವುದೂ ಕೊಟ್ಟಿರೋದಿಲ್ಲ. ಏಕೆಂದರೆ ಅವ್ರು ಯಾರು ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥವ್ರಲ್ಲ, ಅಥವಾ ಸರ್ಕಾರ ನಿಮ್ಮನ್ನು ಯಾರನ್ನು ಗುತ್ತಿಗೆ ಆಧಾರದ ಮೇಲೆ ತೊಗೊಂಡಿಲ್ಲ ಇದುವರೆಗೂ. ಆದರೆ ಗುತ್ತಿಗೆದಾರರು ಸಹ ಏನು ಸ್ವಸಹಾಯ ಒಂದು ಸಂಘ ಇರ್ಬೋದು ಅಥವಾ ಗುತ್ತಿಗೆದಾರ ಇರ್ಬೋದು, ಇವರು ಸಹ ಯಾವುದೇ ರೀತಿಯಾದ ಪ್ರಿಕಾಷನನ್ನು ತೊಗೊಂಡಿಲ್ಲ. ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಯಾಕೆ ಅಂತಂದರೆ
ಅವ್ರ ಮಕ್ಕಳು ಅವ್ರ ಮನೇಲಿರ್ತಕ್ಕಂಥ ಅಕ್ಕ ತಂಗಿಯರೋ ಅಥವಾ ಅಣ್ಣ ತಮ್ಮದಿರೋ ಕೆಲಸವನ್ನು ಮಾಡಿದ್ರೆ ಅವ್ರಿಗೆ ನೋವು ಗೊತ್ತಾಗ್ತದೆ. ಯಾಕಂದ್ರೆ ಸುಮಾರು ಜನ ಕೋವಿಡ್ ಇದ್ದಂಥ ಸಂದರ್ಭದಲ್ಲೂ ಕೆಲಸ ಮಾಡಿದ್ದೀರಿ, ಅದಕ್ಕಿಂತ ಮುಂಚೆನೂ ಹಲವಾರು ಕಾಯಿಲೆಗಳಿಗೆ ರೋಗ ರುಜಿನಗಳಿಗೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ. ಯಾಕಂದರೆ ಇಲ್ಲಿರ್ತಕ್ಕಂಥ ಸಂಬಳ 3,000, 4,000, 5,000. ಯಾಕೆ ಅಂತಂದರೆ ಏನೋ ಹಳ್ಳಿ ಭಾಗ. ನಾನೇನು ಹೇಳ್ತಿದ್ದೆ ನಮ್ಮ ಹೆಣ್ಣುಮಕ್ಕಳಿಗೆ, ಇದು ಬೆಂಗಳೂರಲ್ಲಿ 2 ದಿನಕ್ಕೂ ಸಾಕಾಗೋದಿಲ್ಲ ಅಂಥ ಒಂದು ಸಂಬಳ. ಆ ಸಂಬಳನೂ ಸರಿಯಾದ ಸಮಯಕ್ಕೆ ನಿಮಗೆ ಕೊಡ್ತಾಯಿಲ್ಲ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ. ಮತ್ತು ಸೇವಾ ಭದ್ರತೆ ಕಲ್ಪಿಸಬೇಕು. ಪ್ರತಿ ತಿಂಗಳ ಮೊದಲ ವಾರದಲ್ಲಿ ಸಂಬಳ ಸಿಗುವಂತಾಗಬೇಕು. ವಾಹನದ ವಿಮೆ, ಗ್ರಾಮ ಪಂಚಾಯತಿ ವಾಹನದ ಖರ್ಚು ವೆಚ್ಚ ಗ್ರಾಮ ಪಂಚಾಯತಿಯವರೇ ನಿಭಾಯಿಸ್ಕೊಳ್ಬೇಕು ಅಂತ ಹಲವಾರು ಬೇಡಿಕೆಗಳನ್ನ ಕೊಟ್ಟಿದ್ದೀರಿ. ಈಗೊಂದು ಏನು ಗ್ರಾಮ ಪಂಚಾಯತಿಯವ್ರು ಮಾಡಿದ್ದಾರೆ, 5 ರಿಂದ 6 ತಿಂಗಳ ಮಾತ್ರ ಸ್ವಚ್ಛತಾ ವಾಹಿನಿಯವರಿಗೆ ಸಂಬಳವನ್ನು ಕೊಡ್ತಾರೆ. 6ನೇ ತಿಂಗಳಿಂದ ನೀವು 30 ರೂಪಾಯಿ ಮನೆ ಮನೆಗೆ ಕಲೆಕ್ಷನ್ ಮಾಡಿ ಅಂತ ಹೇಳ್ತಾಯಿದ್ದಾರೆ. ನನಗೆ ಗೊತ್ತಾಗ್ತಿಲ್ಲ ಸ್ವಾಮಿ, ನಿಮ್ಮನೆ ಕ್ಲೀನ್ ಮಾಡಿ ನಾವು ನಿಮ್ಮ ಮನೆ ಮುಂದೆ ಬಂದು ಭಿಕ್ಷೆ ಬೇಡಬೇಕಾ? ಯಾಕೆ ಸರ್ಕಾರದಲ್ಲಿ ಹಣ ಇಲ್ವಾ? ಅಥವಾ ಏನು ಗುತ್ತಿಗೆ ತೊಗೊಂಡಿದ್ದೀರಾ? ಅಥವಾ ಪಂಚಾಯತಿಯವರು ನಿಮ್ಮ ಹತ್ರ ಏನು ಗತಿ ಇಲ್ವಾ? ಸಾವಿರಾರು ಲಕ್ಷಾಂತರ ಕೋಟಿ ಲೂಟಿ ಆಗ್ತಾಯಿದೆ. ಇವತ್ತು ಕೆಳಮಟ್ಟದಲ್ಲಿ ನಿಂತು ಗ್ರಾಮವನ್ನಾಗಿರಲಿ, ತಾಲೂಕನ್ನಾಗಿರಲಿ, ಜಿಲ್ಲೆಯನ್ನಾಗಿರಲಿ, ನಗರಗಳನ್ನಾಗಿರಲಿ ಸ್ವಚ್ಛಗೊಳಿಸ್ತಕ್ಕಂಥ ಸ್ವಚ್ಛ ವಾಹಿನಿಯವರಿಗೆ ಹಣವನ್ನು ಕೊಡಲಿಕ್ಕೆ ಇವತ್ತಿರ್ತಕ್ಕಂಥ ಸರ್ಕಾರ ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ರೀತಿಯಾದ ಸರ್ಕಾರ ಮುಂದೆ ಬರಲೇ ಇಲ್ಲ. ಇದೊಂದು ಬೇಸಿಕ್ ಥಿಂಗು ನಾನು ಹೇಳ್ತಾ ಇದ್ದೀನಿ. ನಮ್ಮದು ಸುಮಾರು ವರ್ಷಗಳಿಂದ ಇದೇ ಬೇಡಿಕೆ. ಚಾಲಕರನ್ನು ಯಾವ ಸರ್ಕಾರನೂ ಗುರುತಿಸಲಿಲ್ಲ, ಮತ್ತು ಹಾಗೆ ಸ್ವಚ್ಛತಾ ವಾಹಿನಿಯರನ್ನು ಯಾರು ಗುರುತಿಸ್ತಿಲ್ಲ. ಯಾಕೆ ಅಂತಂದರೆ, ನಿಮ್ಮನ್ನು ಯಾಕೆ ಗುರುತಿಸ್ತಿಲ್ಲ ಅಂತಂದರೆ, ನೀವೆಲ್ಲೂ ಒಗ್ಗಟ್ಟಾಗ್ತಿಲ್ಲ, ನೀವೆಲ್ಲೂ ಕೂರ್ತಾ ಇಲ್ಲ, ನೀವೆಲ್ಲೂ ಹೋರಾಟ ಮಾಡ್ತಾಯಿಲ್ಲ. ಏನಾಗಿದೆ, ಇವತ್ತು ನಾವು ಹೋರಾಟಕ್ಕೆ ಹೊರಟ ನಂತರ ಹಲವಾರು ಸಂಘಟನೆಗಳು ಉಟ್ಕೊಂಡ್ಬಿಟ್ಟಿದೆ ಸ್ವಚ್ಛತಾ ವಾಹಿನಿಯಲ್ಲಿ. ನಾವು ಹೋರಾಟಕ್ಕೆ ಹೋಗೋಕ್ಕಿಂತ ಮುಂಚೆ ಯಾವ ಒಂದು ಹೋರಾಟಗಾರರು ಮುಂದೆ ಬಂದಿರಲಿಲ್ಲ. ದಿಕ್ಕು ತಪ್ಪಿಸೋಂಥ ಕೆಲಸಗಳನ್ನ ಮಾಡಲಿಕ್ಕೆ ನಮ್ಮಲ್ಲೇ ಹೋಗ್ತಾರೆ. ನಾನು ಅವರಲ್ಲಿ ಮನವಿನ ಮಾಡಿ ಕೇಳ್ಕೊತೀನಿ, ಯಾರಾದರೂ ಇರಲಿ, ಯಾವ ಸಂಘಟನೆ ಆದರೂ ಇರಲಿ, ಯಾರಿಗೇ ಇರಲಿ, ನ್ಯಾಯವನ್ನು ಕೊಡಿಸಿ. ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಬೆಳೆ ಬೇಯಿಸ್ಕೊಳೋದಕ್ಕೆ, ನೀವು ಬೆಳೆಯೋದಕ್ಕೆ ಒಂದು ಸಂಘಟನೆಯಾಗಿ ಚಾಲಕರನ್ನ, ಸ್ವಚ್ಛತಾ ವಾಹಿನಿಯರನ್ನ ಯಾರನ್ನೂ ಬಳಕೆ ಮಾಡ್ಕೊಬೇಡಿ. ತುಂಬ ಕಷ್ಟದಿಂದ ಬಂದಿರತಕ್ಕಂಥ ಒಂದು ದೊಡ್ಡ ಸಮುದಾಯ ಇದು. ಈ ಸಮುದಾಯಕ್ಕೆ ತಾವು ಬೆಳೀಲಿಕ್ಕೆ ಒಂದು ಪೆಟ್ಟನ್ನು ಕೊಡೋಂಥ ಕೆಲಸಗಳನ್ನ ಮಾಡಬೇಡಿ ಅಂತ ನಾನು ಈ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ. ನಾನು ಇಲ್ಲೇನು ಹೆಣ್ಮಕ್ಳಿದ್ದೀರಿ, ರಾತ್ರಿ ಸುಮಾರು ಜನ ನಮ್ಮ ಹತ್ರ ಚರ್ಚೆ ಮಾಡ್ತಿದ್ರಿ. ನಾನಿವತ್ತು ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಯಾರೇನು ಹೇಳ್ತಾರೋ ಗೊತ್ತಿಲ್ಲ, ನಮ್ಮದು ನೇರ ನುಡಿ. ನಾವು ಪ್ರತಿ ಬಾರಿ ನಿಮ್ಮ ಬಳಿ ಬರಲಿಕ್ಕಾಗೋದಿಲ್ಲ. ಇಲ್ಲಿ ಜಿಲ್ಲಾಧ್ಯಕ್ಷರಿದ್ದಾರೆ, ಏನು ಜಿಲ್ಲಾ ಘಟಕ, ಇಲ್ಲಿ ಏನೋ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಬಂದೀಸಾಬ್ ಕೊಳ್ಳಿಯವರಿದ್ದಾರೆ. ಹಾಗೆ ಮಹಿಳಾ ಅಧ್ಯಕ್ಷರು ಇಲ್ಲಿದ್ದಾರೆ, ನಿಮಗೂ ಮಹಿಳಾ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೀವಿ. ಇವರ ನೇತೃತ್ವದಲ್ಲಿ ಪ್ರತಿನಿತ್ಯ ನೀವೆಲ್ಲ ಕೆಲಸ ಬಿಟ್ಟು ಹೋರಾಟವನ್ನು ಮಾಡಬೇಡಿ, ನಿಮ್ಮ ಹೊಟ್ಟೆಗೆ ಯಾರೂ ಕೊಡೋದಿಲ್ಲ. ಪ್ರತಿನಿತ್ಯ ಯಾವ ಮಂತ್ರಿಗಳು ಈ ಸಮುದಾಯಕ್ಕೆ ಬರ್ತಾರೆ ಅವ್ರನ್ನ ಗುರುತಿಸ್ಬೇಕು, ಅರ್ಜಿಯನ್ನು ಕೊಡಬೇಕು. ಯಾವ ಅಧಿಕಾರಿಗಳು ಬರ್ತಾರೆ ಅವ್ರನ್ನ ಗುರುತಿಸ್ಬೇಕು, ಅರ್ಜಿಯನ್ನು ಕೊಡಬೇಕು. ನಿಮಗೆ ಯಾವ ಪಂಚಾಯತಿಯಿಂದ ಅನ್ಯಾಯ ಆಗ್ತಿದೆ, ಯಾರು ನಿಮಗೆ ತೊಂದರೆಯನ್ನು ಕೊಡ್ತಾರೆ ಅವರ ವಿರುದ್ಧ ಅರ್ಜಿಗಳನ್ನ ಕೊಡಬೇಕು, ಹೋರಾಟವನ್ನು ಮಾಡಬೇಕು. ನೀವೇ ಮಾಡಬೇಕು. ನಾವು ಬಂದು ಮಾಡ್ತೀವಿ ಸುಳ್ಳು. ಹೊಟ್ಟೆ ಹಸ್ತಿರ್ತಕ್ಕಂಥದ್ದು ನಿಮಗೆ. ನಿಮ್ಮ ನೇತೃತ್ವವನ್ನು ನಾವು ವಹಿಸ್ತೀವಿ. ನಿಮ್ಮ ಹಿಂದೆ ನಾವು ನಿಲ್ತೀವಿ, ನಿಮ್ಮ ಜೊತೆಯಲ್ಲಿ ನಾವು ನಿಲ್ತೀವಿ. ಯಾವುದೇ ರೀತಿಯಾದ ಕೇಸಾದರೂ ಏನೇ ಆದರೂ ನಿಮ್ಮ ಜೊತೆಯಲ್ಲಿ ನಿಂತು ಅದನ್ನು ಗೆಲ್ಲುವಂಥ ಕೆಲಸಗಳನ್ನ ನಾವು ಮಾಡ್ತೀವಿ ಹೊರತು ಪ್ರತಿನಿತ್ಯ ಯಾರೋ ಹೇಳ್ತಾರೆ ನಾನಿದ್ದೀನಿ, ನಾನು ಗೆಲ್ತೀನಿ, ನಾನು ತರ್ತೀನಿ, ನಾನು ಕೊಡಿಸ್ತೀನಿ. ನೋಡ್ರಿ, ಸರ್ಕಾರ ಯಾರಪ್ಪನ ಮನೆಯ ಸ್ವತ್ತಲ್ಲ. ಇದು ನೀವು ಟ್ಯಾಕ್ಸ್ ಕಟ್ಟಿ ಬೆಳೆಸ್ತಕ್ಕಂಥದ್ದು ಈ ಸರ್ಕಾರವನ್ನು. ನೀವು ಪ್ರತಿಯೊಬ್ಬರೂ ಟ್ಯಾಕ್ಸನ್ನು ಇವತ್ತು ಕಟ್ತಾ ಇದ್ದೀರಿ. ನೀವು ತಿಳ್ಕೊತೀರಿ, ಸುಮಾರು ಜನಕ್ಕೆ ನಾಲೆಡ್ಜ್ ಇಲ್ಲ, ಗೊತ್ತಿಲ್ಲ. ಪ್ರತಿನಿತ್ಯ ಟ್ಯಾಕ್ಸ್ ಕಟ್ತಾ ಇದ್ದೀರಿ. ನೀವು ತಿಳ್ಕೊತೀರಿ, ಯಾರೋ
ದೊಡ್ಡ ದೊಡ್ಡವ್ರು ಟ್ಯಾಕ್ಸ್ ಕಟ್ತಾರೆ, ಅವರು ಟ್ಯಾಕ್ಸ್ ಪೇಯರ್ಸು ಅಂತ ಸುಳ್ಳು. ನಮ್ಮ ಚಾಲಕರೇನಿದ್ದೀರಾ, ಇವತ್ತು ಈ ಏನು ಒಂದು ಸರ್ಕಾರಗಳು ನಡೀತಿದೆ, 50% ಟ್ಯಾಕ್ಸ್ ಪೇಯರ್ಸು ಎಲ್ಲೋ ಬೋರ್ಡ್ ಖಾಸಗಿ ವಾಹನಗಳ ಸಮುದಾಯದವರು. ಇದು ತಿಳ್ಕೊಳ್ಳಿ, ಅಧಿಕಾರಿಗಳಿದೆ ಇಲ್ಲಿದ್ದಾರೆ, ನಿಮಗೆ ಎಷ್ಟು ಮಾಹಿತಿ ಇದೆಯೋ ಗೊತ್ತಿಲ್ಲ. ಹಿಂದೆ ಲಕ್ಷ್ಮಣ್ ಸವದಿಯವರು ಹೇಳ್ತಾರೆ, ಎಲ್ಲೋ ಬೋರ್ಡ್ ವೆಹಿಕಲ್ಸು ಟ್ಯಾಕ್ಸ್ ಬರ್ತಾಯಿಲ್ಲ, ಸರ್ಕಾರ ನಡ್ಸೋಕ್ಕಾಗ್ತಾಯಿಲ್ಲ ಅಂತ. ಪ್ರತಿದಿನ ಪ್ರತಿ ಅವರ್ಗೆ ಗಾಡಿ ನಿಂತೋಗಲಿ, ಗಾಡಿ ಆಕ್ಸಿಡೆಂಟ್ ಆಗಲಿ, ಎಲ್ಲೇ ಗಾಡಿ ಇರಲಿ, ಪ್ರತಿನಿತ್ಯ ಟ್ಯಾಕ್ಸನ್ನು ಕಟ್ತಕ್ಕಂಥವ್ರು ನಾವೇ. ಇದು ನಿಮಗೆ ಗೊತ್ತಿರಲಿ. ಇದರ ಮಾಹಿತಿ ನಿಮಗಿಲ್ಲ, ಮಾಹಿತಿ ಕೊರತೆ. ನೀವೇನು ಹೇಳ್ತೀರಿ, ಯಾರೋ ಹೋರಾಟ ಮಾಡ್ತಿರ್ತಾರೆ. ನಾವು ಪ್ಯಾನಿಕ್ ಬಟನ್ಗೆ ಹೋರಾಟ ಮಾಡಿದಾಗ ಸುಮಾರು ಜನ ಮನೇಲಿ ಕುಂತಿದ್ರು. ನಾವು ಲೈವ್ ಮಾಡಿದಾಗ ಲೈವ್ಗಳಲ್ಲಿ ಬಂದು ಕಮೆಂಟ್ಸ್ಗಳನ್ನ ಕೊಡ್ತಾಯಿದ್ರು, ಹೋರಾಟ ಮಾಡ್ತಿದ್ದೀರಿ, ನೀವು ಗೆಲ್ಲೋದಿಲ್ಲ, ನೀವು ನಿಲ್ಲಿಸೋದಿಲ್ಲ ಅಂತ. ನಮಗೆ ಗೊತ್ತು, ಮಾನ್ಯ ಸಾರಿಗೆ ಸಚಿವರು ಇವತ್ತು ವೇದಿಕೆ ಮೇಲೆ ಹೇಳಲೇಬೇಕು, ನಾವೇನು ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ, ದೇವರಂಥ ಸಾರಿಗೆ ಸಚಿವರು ಈ ಕರ್ನಾಟಕ ರಾಜ್ಯಕ್ಕೆ ಮಂತ್ರಿಗಳಾಗಿ ಬಂದಿದ್ದಾರೆ. ನಾವು ಸೆಪ್ಟೆಂಬರ್ 11ನೇ ತಾರೀಕು ನಿಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಚಾಲಕರು ಬಂದಿದ್ದರು. ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ 31 ಬೇಡಿಕೆಗಳನ್ನ ಇಟ್ಟಿದ್ವಿ. ಇವತ್ತು ಸರಿಸುಮಾರು 28 ಬೇಡಿಕೆಗಳು ನೆರವೇರಿಸ್ಕೊಟ್ಟಿದ್ದಾರೆ. ಮತ್ತು ಹಾಗೆ ಚಾಲಕರಿಗೆ ನಿಗಮ ಇರಲಿಲ್ಲ, ನಿಗಮವನ್ನು ತಂದುಕೊಟ್ಟಿದ್ದಾರೆ. ಇವತ್ತು ಇನ್ನೂ ನಿಗಮ ಸ್ಥಾಪನೆ ಆಗಿಲ್ಲ, ದಯವಿಟ್ಟು ಮಾತಾಡಬೇಡ್ರಪ್ಪ. ನಿಗಮ ಸ್ಥಾಪನೆ ಆಗಿಲ್ಲ, ನಿಗಮ ಸ್ಥಾಪನೆ ಆಗುತ್ತೆ. ನಿಗಮ ಸ್ಥಾಪನೆ ಆದರೆ ಪ್ರತಿ ಚಾಲಕನಿಗೂ ಪ್ರತಿ ಚಾಲಕಿಯರಿಗೂ ಇವತ್ತು ಆಕ್ಸಿಡೆಂಟ್ ಆಗಿ ಸ್ಪಾಟ್ ಔಟ್ ಆದರೆ ಮಾತ್ರ 5 ಲಕ್ಷ ಕಾರ್ಮಿಕ ಇಲಾಖೆ ನಿಮಗೆ ಕೊಡ್ತಾ ಇದೆ, ಸರಿಯಾದ ದಾಖಲಾತಿಗಳಿದ್ದರೆ ಮಾತ್ರ. ಮುಂದಿನ ದಿನಗಳಲ್ಲಿ 25ರಿಂದ 30 ಲಕ್ಷ ರೂಪಾಯಿ ನಿಮ್ಮ ಮನೆ ಬಾಗಿಲಿಗೆ ನಿಮಗೇನಾದರೂ ಆದರೆ ಬರುತ್ತೆ. ಆಕ್ಸಿಡೆಂಟಾಗಿ ಕೈಕಾಲು ಮುರಿದ್ರೂ ಹಣ ಸಿಗುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ. ಅದು ನಾವು 32 ಸಂಘಟನೆಗಳು ಸೇರಿ ಹೋರಾಟವನ್ನು ಮಾಡಿದ್ವಿ. ಅದರಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ಪ್ರಮುಖ ಪಾತ್ರವನ್ನು ವಹಿಸಿ ರಾಜ್ಯಾದ್ಯಂತ ಏನು ನಮ್ಮ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ಗೆ ರಾಜ್ಯಾದ್ಯಂತ ಚಾಲಕರನ್ನ ಕರ್ಕೊಂಡೋಗಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿ ಗೆದ್ದಿದ್ದೀವಿ. ದೊಡ್ಡ ಇತಿಹಾಸ ಇದೆ, ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ದೊಡ್ಡ ಇತಿಹಾಸ ಇದೆ. ನಿಮಗೆಲ್ಲ ಗೊತ್ತಿರಲಿ, ಯಾವುದೇ ಹಣಕ್ಕೋಸ್ಕರ ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ವಹಿವಾಟು ಮಾಡ್ತಾಯಿಲ್ಲ. ರಾಜ್ಯದ ಕರ್ನಾಟಕ ಚಾಲಕರ ಒಕ್ಕೂಟದ ಅಕೌಂಟೇ ಇಲ್ಲ. ನೀವು ಯಾವುದಾದ್ರು ಇವ್ರನ್ನ ಕೇಳ್ಕೊಂಬನ್ನಿ. ಸ್ವಂತ ಖರ್ಚಿನಲ್ಲಿ ರಾಜ್ಯ ಪದಾಧಿಕಾರಿಗಳು ಸ್ವಂತ ಖರ್ಚಿನಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಇವತ್ತು ವಿಸಿಟನ್ನು ಮಾಡ್ತಾಯಿದ್ದೀವಿ, ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಯಾವುದೇ ಜಿಲ್ಲೆಯಿಂದ 100 ರೂಪಾಯಿ ಹಣವನ್ನು ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟಕ್ಕೆ ತೊಗೊತಿಲ್ಲ. ಇದು ನಿಮಗೆಲ್ಲರಿಗೂ ಮಾಹಿತಿ ಇದೆ. ಏಕೆಂದರೆ ನೀವು ತಿಳ್ಕೊಂಡಿರ್ತೀರ ಏನು ಲಾಭ ಇವ್ರಿಗೆಲ್ಲ ಅಂತ. ನಮ್ಮ ರಾಜ್ಯ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ಇಲ್ಲಿದ್ದಾರೆ. ಎಲ್ಲರೂ ಸ್ವಂತ ಖರ್ಚಿನಲ್ಲೇ ಈ ಒಂದು ಚಾಲಕ ಸಂಘಟನೆಯನ್ನು ಮುನ್ನಡೆಸ್ತಾ ಇದ್ದಾರೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳೋದಕ್ಕೆ ಇದನ್ನು ಇಚ್ಛೆ ಪಡ್ತೀನಿ. ಯಾಕೆ ಅಂತಂದರೆ ನಮ್ಮದು ಅಜೆಂಡಾ ಅದೇ. ನಾನು ಬೇರೆಯವ್ರ ಬಗ್ಗೆ ಮಾತಾಡೋದಿಲ್ಲ, ಬೇರೆ ಸಂಘಟನೆ ಬಗ್ಗೆ ನನಗೆ ಬೇಕಾಗೂ ಇಲ್ಲ, ನಮಗೆ ಅವ್ರಿದ್ದು ನಮ್ಗೆ ಬೇಕಾಗಿಲ್ಲ. ನಮ್ಮ ಸಂಘಟನೆ ಇರೋವರೆಗೂ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ಹಣದ ವಹಿವಾಟು ಇಲ್ಲದೆ ಇರತಕ್ಕಂಥ ಒಂದು ಸಂಘಟನೆಯಾಗಿ ನಾವು ಮುನ್ನಡೆಸ್ತಾ ಇದ್ದೀವಿ. ಚಾಲಕ ಬಂಧುಗಳೇ, ನಾನಿವತ್ತು ನಿಮ್ಮಲ್ಲಿ ಕೇಳ್ಕೊಳೋದಷ್ಟೇ, ಹೋರಾಟ ಮಾಡಿದ್ರೆ ಒಗ್ಗಟ್ಟಿನಿಂದ ಇದ್ದರೆ ನಮ್ಮ ಗೆಲುವು. ಇವತ್ತೊಂದು ಗೊತ್ತಿರ್ಬೋದು, ಇವತ್ತು ಹೆಣ್ಮಕ್ಳು ಇಲ್ಲಿದ್ದಾರೆ, ಅವ್ರನ್ನೇ ಕೇಳ್ಕೊಳ್ಳಿ, ಮಗು ಹತ್ರ ಮಾತ್ರ ಹಾಲು ಕುಡಿಸ್ತಾರೆ. ತಿಳ್ಕೊಳ್ಳಿ, ಇವತ್ತು ಅಂಥ ಕಾಲ. ನನ್ನ ಮಗು ಹೊತ್ತಿಲ್ಲ, ಹೊಟ್ಟೆ ಹಸ್ತಿಲ್ಲ, ಬಿಡು, ಅಳ್ತ್ರೆ ಹಾಲು ಕುಡ್ಸೋಣ ಅಂಥ ಒಂದು ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ನೀವು ಹೋರಾಟ ಮಾಡಿದ್ರೆ ಹೋರಾಟಕ್ಕೆ ಬೆಲೆ, ಬೆಂಬಲ ಇದೆಲ್ಲ ನಿಮಗೆ ಬೇಕಾಗಿಲ್ಲ. ಸ್ವಚ್ಛತಾ ವಾಹಿನಿ ಚಾಲಕಿಯರ ಪರ ನಾವೊಂದು ಹೋರಾಟಕ್ಕೆ ನೀವೇನು ಹೇಳಿದ್ರು ನಿಮ್ಮ ಪರ ನಿಲ್ತೀವಿ, ನೀವೆಲ್ಲೇ ಕರೆದ್ರೂ ಬರ್ತೀವಿ. ಯಾವ ಅಧಿಕಾರಿಗಳ ವಿರುದ್ಧ ಹೋರಾಟವನ್ನು ಮಾಡ್ತೀವಿ, ಅವ್ರನ್ನ ಕುತ್ತಿಂಪಟ್ಟಿ ಇಟ್ಕೊಂಡು ನ್ಯಾಯವನ್ನು ಕೇಳ್ತೀವಿ. ಯಾವ ಮಂತ್ರಿಗಳ ವಿರುದ್ಧ ಬೇಕಾದರೂ ಹೋರಾಟವನ್ನು ಮಾಡ್ತೀವಿ, ಯಾವುದೇ ಸರ್ಕಾರ ಇದ್ದರೂ ಹೋರಾಟವನ್ನು ಮಾಡ್ತೀವಿ. ನಿಮ್ಮ ಪರ ನಾವು ನಿಲ್ತೀವಿ. ಆದರೆ ಅದನ್ನು ಮುನ್ನಡೆಸ್ತಕ್ಕಂಥದ್ದು ನೀವು ಹೇಳಬೇಕು, ನಮ್ಗೆ ಎಲ್ಲಿ ನ್ಯಾಯ ಸಿಗುತ್ತೆ, ಎಲ್ಲಿ ನೀವು ಬರಬೇಕು, ಎಲ್ಲಿ ಕೆಲಸ ಮಾಡಬೇಕು ಅಂತ. ಇವತ್ತು ಜಿಲ್ಲಾಧ್ಯಕ್ಷರ ಹತ್ರ ಈಗಾಗಲೇ ನಾನು ನಿನ್ನೆ ರಾತ್ರಿಯಿಂದ ಚರ್ಚೆಯನ್ನು ಮಾಡಿದ್ದೀನಿ. ಬಾಗಲಕೋಟೆಯಲ್ಲಿ
ಶೋಕಿಗೋಸ್ಕರ ಹೆಣ್ಣು ಮಕ್ಕಳನ್ನ ಸೇರಿಸ್ಕೊಬೇಡ್ರಿ. ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡೋಂಗಿದೆ ಅಧ್ಯಕ್ಷರೇ, ನಿಮ್ಮ ವೇದಿಕೆಗೆ ಬರ್ತೀನಿ ಅಂತ ನಾನು ಬೆಂಗಳೂರು ಬಿಟ್ಟಾಗ ಹೇಳಿದ್ದೀನಿ. ರಾತ್ರಿನೂ ಅವ್ರಿಗೆ ಹೇಳಿದ್ದೀನಿ, ನಾಳೆಯಿಂದ ನೀವೇನು ಮಾಡ್ತೀರೋ ಗೊತ್ತಿಲ್ಲ, ಪ್ರತಿ ಡಾಟಾ ತೊಗೊಬೇಕು. ಹೆಣ್ಣು ಮಕ್ಕಳು ಸ್ವಚ್ಛತಾ ವಾಹಿನಿಯರಿಗೆ ಏನು ತೊಂದರೆ ಇದೆ. ನಾನು ಯಾಕಂದರೆ 27 ವರ್ಷ ಸತತವಾಗಿ ನಾನೊಬ್ಬ ಚಾಲಕರ ಪರ ತುಂಬ ಚೆನ್ನಾಗಿ ಗೊತ್ತು. ಪ್ರತಿಯೊಂದು ವೆಹಿಕಲ್ ಬಗ್ಗೆ ಗೊತ್ತು. ಅವ್ರಿಗೇನು ಕೊಡಿಸ್ಬೇಕು ಅಷ್ಟು ನ್ಯಾಯವನ್ನು ನಾನು ಸರ್ಕಾರದಿಂದ ಕೊಡಿಸ್ಕೊಂಡೇ ಬರ್ತಾಯಿದ್ದೀನಿ. ಹೋರಾಟದಿಂದ, ಅವರ ಬೆಂಬಲದಿಂದ, ನಾನೊಬ್ಬನ ಕೈಯಲ್ಲಿ ಎಲ್ಲೂ ಸಾಧ್ಯ ಇಲ್ಲ. ಅವರ ಬೆಂಬಲದಿಂದ, ಅವ್ರು ನಮ್ಮ ಜೊತೆ ನಿಂತಿರೋದ್ರಿಂದ, ನೀವು ನಮ್ಮ ಜೊತೆ ನಿಂತರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸತತವಾಗಿ ಹೋರಾಟ ಮಾಡಿ ನಿಮಗೆ ಗೆಲುವನ್ನು ತಂದುಕೊಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ನಮಗೆ ಸ್ವಾತಂತ್ರ್ಯ ಬರಬೇಕಾದ್ರೆ ಹಲವಾರು ಮಹನೀಯರು ಪ್ರಾಣ ತ್ಯಾಗ ಮಾಡಿದ್ರು, ಮನೆ ಮಠ ಕಳ್ಕೊಂಡ್ರು. ಸುಮಾರು ವರ್ಷಗಳಾಯಿತು, ಒಂದೇ ದಿನಕ್ಕೆ ಸ್ವಾತಂತ್ರ್ಯ ಬರಲಿಲ್ಲ. ನಿಮಗೂ ಅಷ್ಟೇ, ನ್ಯಾಯ ಸಿಗಬೇಕಾದ್ರೆ ಹಂತವಾಗಿ ಹೋರಾಟ ಮಾಡ್ಕೊಂಡು ಹೋಗಬೇಕು. ಹಂತವಾಗಿ ಹೋರಾಟ ಮಾಡ್ಕೊಂಡು ಹೋದಾಗ ನಿಮಗೆ ಸಿಗುತ್ತೋ, ನಿಮ್ಮ ಮುಂದಿನ ಪೀಳಿಗೆಗೆ ಸಿಗುತ್ತೋ. ಹೋರಾಟ ಮಾಡಿದಾಗ 100ಕ್ಕೆ 100% ನಿಮ್ಮ ಸಮುದಾಯಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಾನು ಹೇಳ್ತಿದ್ದೆ, VLTD ಮತ್ತು ಪ್ಯಾನಿಕ್ ಬಟನ್ಗೆ ನಾವು ಹೊರಟಾಗೆಲ್ಲ ಮಂತ್ರಿಗಳ ಹತ್ರ ಹೋದ್ವಿ. ನಾನು ಆಯುಕ್ತರ ಬಗ್ಗೆನೇ ಹೇಳಬೇಕು, ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಯೋಗೇಶ್ ಸಾಹೇಬರು ತುಂಬ ದೊಡ್ಡ ಮನಸ್ಸು. ನಾವೇನೇ ಕೇಳಿದಾಗೂ ನಾವು ಹೋಗೇ ಇಲ್ಲ, ಫೋನಲ್ಲೂ ನಮ್ಮ ಹತ್ರ ಮಾತಾಡ್ತಾರೆ. ಪ್ರತಿಯೊಬ್ಬ ಅಧಿಕಾರಿಗಳು ಇಲ್ಲಿದ್ದಾರೆ. ನಾನು ಹೋಗಿ ಕೂತ್ಕೊಂಡು, ಸಾಹೇಬ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಧಿಕಾರಿಗಳು ಸ್ಪಂದನೆ ಮಾಡ್ತಾಯಿಲ್ಲ, ಏನು ಮಾಡ್ತಿರೋ ಗೊತ್ತಿಲ್ಲ, ನಾರಾಯಣಸ್ವಾಮಿ ಅವ್ರ ನಂಬರ್ ತಗೋ, ಅಲ್ಲಿಂದನೇ ಮಾತಾಡ್ತಾರೆ. ಅಥವಾ ಅಡಿಷ್ನಲ್ ಕಮಿಷನರ್ಗೆ ಡೈರೆಕ್ಷನ್ ಕೊಡ್ತಾರೆ, ನಾರಾಯಣಸ್ವಾಮಿ ಅವ್ರು ಬರ್ತಾಯಿದ್ದಾರೆ, ಅಲ್ಲಿ ಯಾರು ಅಧಿಕಾರಿ ಇದ್ದಾರೆ ಅವ್ರಿಗೆ ಹೇಳಿ ಡೈರೆಕ್ಷನ್ ಕೊಡಿ ಬಡವರ ಪರ ನಿಲ್ಲೋದಕ್ಕೆ ಅಂತ. ನಾವು ಅವ್ರಲ್ಲೂ ಮನವಿ ಮಾಡಿದಾಗ ಹೇಳಿದ್ರು, ನಾನು ತುಂಬ ಮನೆಯಿಂದ ಬಂದಾಗ ಯೋಚನೆ ಮಾಡ್ಕೊಂಬರ್ತೀನಿ, ಈ ಸಮುದಾಯಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಟ್ಟು ಹೋಗಬೇಕು. ಈ ಎಲ್ಲವನ್ನು ನಮ್ಮ ಸಾರಿಗೆ ಮಂತ್ರಿಗಳು, ಸಾರಿಗೆ ಆಯುಕ್ತರು ಒಂದು ಮಾತನ್ನ ಹೇಳ್ತಾರೆ. ನಾನು 27 ವರ್ಷದಿಂದ ಸುಮಾರು ಮಂತ್ರಿಗಳನ್ನ, ಸುಮಾರು ಆಯುಕ್ತರ ಜೊತೆ ಒಡನಾಟ, ಹೋರಾಟ, ಅವ್ರ ಮೇಲೆ ಕೇಸ್ ಹಾಕ್ಸ್ಕೊಂಡು, ಮನೇನೂ ನೋಡಿರ್ಬೋದು ನೀವು, ಕಮಿಷನರ್ ಆಫೀಸ್ ಅಲ್ಲಿ ತುಂಬ ದೊಡ್ಡ ಗಲಾಟೆಯನ್ನು ಮಾಡಿದ್ದೀವಿ, ಎಲ್ಲ ಮೀಡಿಯಾದಲ್ಲೂ ಬಂತು, ನಿಮಗೆ ಗೊತ್ತಿರ್ಬೋದು. ಕೇಸ್ ಆಗಿದೆ ನಮ್ಮ ಮೇಲೆ, ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನಲ್ಲಿ FIR ಆಗಿದೆ. ಇವತ್ತು ಮೊನ್ನೆ ತಾನೇ ಆಗಿದೆ. ಅಷ್ಟು ಹೋರಾಟ ಮಾಡಿದ್ರು ಅವ್ರು ನಮ್ಗೆ ಏನು ಹೇಳ್ತಾರೆ ಅಂದರೆ, ಇಲ್ಲ ಚಾಲಕರ ಪರ ನಿಂತಿದ್ದೀರಿ, ನಾವು ಕೊಡ್ತೀವಿ ಅಂತ. ಇದು ಪ್ಯಾನಿಕ್ ಬಟನ್ನು ನೀವು ತಿಳ್ಕೊಳ್ಳಿ, ಕೇಂದ್ರ ಸರ್ಕಾರದ ಆದೇಶ, ಸುಪ್ರೀಂ ಕೋರ್ಟ್ನ ಆದೇಶ ಇದ್ದರೂ ಮಾನ್ಯ ಸಾರಿಗೆ ಸಚಿವರು, ಮಾನ್ಯ ಆಯುಕ್ತರು ನಮ್ಮ ಒಂದು ಬೇಡಿಕೆಗೆ, ನಮ್ಮ ಒಂದು ಮನವಿಗೆ ಮಣಿದು ಸೆಪ್ಟೆಂಬರ್ 10ನೇ ತಾರೀಕುವರೆಗೂ ನಾವು ಕಾಲಾವಕಾಶ ಕೊಡ್ತೀವಿ, ನಿಮ್ಮ ಚಾಲಕರಿಗೆ ಗೈಡ್ಲೈನ್ಸ್ ಕೊಡಿ, ಹಾಕಿಸ್ಕೊಂಡ್ಲಿ ಅಂತ. ಚಾಲಕರೇ, ನಾವು ಅಷ್ಟಕ್ಕೆ ಸುಮ್ಮನೆ ಕುಂತಿಲ್ಲ. ಇದೇನು ರೇಟ್ ಇದೆ 50% ಕಮ್ಮಿ ಮಾಡಬೇಕು, ತುಂಬ ದುಬಾರಿ ರೇಟು ಕಮ್ಮಿ ಮಾಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ವಿ. ಈಗ ಸಾಹೇಬ್ರ ಹತ್ರ ನಾನು ಅದೇ ಮಾತಾಡ್ತಿದ್ದೆ, ಏನಿವತ್ತು ಉಸ್ಮಾನಿ ಸಾಹೇಬ್ರ ಹತ್ರ, ದಯವಿಟ್ಟು ಇಲ್ಲಿ ಕಮ್ಮಿ ಮಾಡಿಸ್ಕೊಡಿ ಅಂತ. ಏಕೆಂದರೆ ಅವರೊಂದು ಮೇಲಿಗೆ ಬೆಲೆ ಇದೆ. ಅವರೊಂದು ಇಲ್ಲಿಂದ ಮೇಲ್ ಮಾಡಿದ್ರೆ, ಬಾಗಲಕೋಟೆಯಲ್ಲಿ ಬಡ ಚಾಲಕರಿದ್ದಾರೆ, ಹೌದು ಯಾರ ಸಂಘಟನೆಯವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಸತ್ಯ ಕಮ್ಮಿ ಮಾಡಿಸಿ ಅಂತಂದರೆ ಇವತ್ತು ಕಂಪನಿಯವರು ಬದುಕ್ತಾರೆ ಹೊರತು ಸರ್ಕಾರಕ್ಕಾಗಲಿ ಅಧಿಕಾರಿಗಳಿಗಾಗಲಿ ಏನೂ ಲಾಭ ಇಲ್ಲ. ಚಾಲಕರ ಪರ ಅವರು ನಿಲ್ಲಿ ಅಂತ ಇವತ್ತು ನಮ್ಮ ಅಧ್ಯಕ್ಷರಿಗೆ ಹೇಳ್ತೀನಿ ನಾನು, ನೀವು ನಿಮ್ಮೆಲ್ಲ ಚಾಲಕರನ್ನ ಕರ್ಕೊಂಡೋಗಿ ಇನ್ನೂ 10ನೇ ತಾರೀಕು ಎಲ್ಲೋ ಇದೆ ಬಿಡಿ ಅಂತ ಕೂರಕ್ಕೆ ಹೋಗಬೇಡಿ. ನಾಳೆ ನಾಡಿದ್ದು ಹೋಗಿ DC ಅವ್ರಿಗೆ ಮತ್ತು ಉಸ್ಮಾನಿ ಸಾಹೇಬ್ರಿಗೆ ಒಂದು ಮನವಿಯನ್ನು ಕೊಡಿ. ಈ ಮನವಿ ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ, ರಾಜ್ಯ ಆಯುಕ್ತರಿಗೆ ಹೋಗುತ್ತೆ. ಆಯುಕ್ತರಿಗೆ ಹೋದಂಥ ಸಂದರ್ಭದಲ್ಲಿ ಅವ್ರಿಗೂ ಗೊತ್ತಾಗುತ್ತೆ, ಹೌದು ಹೊಟ್ಟೆ ಹಸುವು ಚಾಲಕರಿಗೆ ಇದೆ ಅಂತ. ನೀವು ಸುಮ್ಮನೆ ಕೂತ್ರೆ ಇವತ್ತು 17,000ವರೆಗೂ ಹೋಗಿದೆ ಪ್ಯಾನಿಕ್ ಬಟನ್. ಒಂದೊಂದು ಕಂಪ್ನಿ ಸಾಹೇಬ್ರು ಹೇಳ್ತಿದ್ರು ನಮ್ಮಲ್ಲಿ 12,000 ಇದೆ ಅಂತ. 12,000ನೂ ಚಾಲಕರಿಗೆ ದುಬಾರಿ. ಯಾಕಂದರೆ ಪ್ರತಿನಿತ್ಯ ಚಾಲಕರ ಜೊತೆ ಇರ್ತಕ್ಕಂಥವ್ನು ನಾನು. ಚಾಲಕರ ಬವಣೆ ಗೊತ್ತು, ಚಾಲಕರ ಕಷ್ಟ ಗೊತ್ತು, ಚಾಲಕರ ಒಡನಾಡಿ ನಾನು, ಒಡನಾಟದಲ್ಲಿ ಸದಾ ಇರ್ತೀನಿ. 12,000 1 ತಿಂಗಳ ಅಥವಾ ಇಲ್ಲಿ 2 ತಿಂಗಳ ಜೀವನ, 2 ತಿಂಗಳ ಜೀವನವನ್ನು ಈ ಕೇಂದ್ರ ಸರ್ಕಾರ ಕಿತ್ಕೊತಾ ಇದೆ. ಅವ್ರಿಗೆಷ್ಟು ನಾಲೆಡ್ಜ್ ಇದೆಯೋ ಯಾರ ಹತ್ರ ಕೇಳಿದ್ರೋ ಗೊತ್ತಿಲ್ಲ, ನನಗೆ ಗೊತ್ತಿದ್ರ ಬಗ್ಗೆ. ನೀವು ಹೊರ ರಾಜ್ಯಗಳಿಗೆ ಹೋದರೆ 100ಕ್ಕೆ 100% ನಿಮ್ಮ ಪ್ಯಾನಿಕ್ ಬಟನ್ ವರ್ಕ್ ಆಗೋದಿಲ್ಲ. ಅದನ್ನು ನಾನು ಆಯುಕ್ತರಿಗೆ ತಿಳಿಸಿದ್ದೀನಿ.
ನಾವು ಸುಮ್ಮನೆ ಮಾತಾಡ್ತಿಲ್ಲ, ಸಂಪೂರ್ಣವಾಗಿ ತಿಳ್ಕೊಂಬಂದಿದ್ದೀನಿ. ನಾವು ಯಾವುದೇ ವಿಷಯದಲ್ಲಿ ಹೋದರೂ ಈಗ ಸ್ವಚ್ಛತಾ ವಾಹಿನಿಗೆ ಕೈ ಹಾಕಿದ್ದೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ನಾನು ರಾತ್ರಿನೇ ಹೇಳಿದೆ, ಸಂಪೂರ್ಣವಾಗಿ ಇದರ ಆಳ ಅಗಲವನ್ನು ತಿಳ್ಕೊಬೇಕು. ಇದು ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಏನಾಗಿದೆ, ಎಲ್ಲಿ ಹೋಗಬೇಕು, ಇದಕ್ಕೆಲ್ಲಿ ಹೊಡೆದ್ರೆ ಪರಿಹಾರ ಸಿಗುತ್ತೆ, ಎಲ್ಲಿ ಕುತ್ಕೊಬೇಕು, ಎಲ್ಲಿ ಗೆಲ್ಲಬೇಕು ಅಂತ ತಿಳ್ಕೊಳ್ಳಿ ಅಂತ. ಈಗಾಗಲೇ ಅವರು ಹೆಚ್ಚು ಕಮ್ಮಿ ಒಂದು 50% ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಬೆಂಗಳೂರಿಗೆ ಹೋಗಿದ ತಕ್ಷಣ ನಾನೆಲ್ಲ ಕೊಡ್ತೀನಿ. ಅಧ್ಯಕ್ಷರೇ, ನೀವು ಯಾರನ್ನೋ ಜಿಲ್ಲಾಧ್ಯಕ್ಷರುಗಳನ್ನ ಕಳಿಸಿದ್ರೆ ಆಗಲಿ. ಇದು 3 ಇಲಾಖೆಗಳಿಗೆ ಸಂಬಂಧಪಡುತ್ತೆ. ಒಂದು ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಬರುತ್ತೆ, 2ನೇದು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಬರುತ್ತೆ, 3ನೇದು ನಮ್ಮ ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಬರುತ್ತೆ. ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಗೆ ಹೇಳಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ನಮ್ಮ ಅರುಣ್ ಪಾಟೀಲ್ ಬೆಳಗಾವಿ ಅಧ್ಯಕ್ಷರು ತುಂಬ ಚೆನ್ನಾಗಿದ್ದಾರೆ, ಅವ್ರನ್ನ ಕಳಿಸಿ ಕೆಲಸ ಮಾಡೋಂಥ ಕೆಲಸ ಮಾಡೋಣ ಅಂತ ಹೇಳಿದೆ. ಇಲ್ಲ, ಅವ್ರ ಜೊತೆ ನಾವು ಹೋಗೋಣ, ಬೆಳಗಾವಿಗೆ ಬೇಕಾದರೂ ಹೋಗೋಣ, ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋದಕ್ಕೆ ಬನ್ನಿ ಅಂದರು. 2ನೇದಾಗಿ ನಮ್ಮ ಇವತ್ತು ರುಕ್ಮಿಣ್ ರೆಡ್ಡಿ ಇಲ್ಲಿ ಬಂದಿಲ್ಲ, ಗುಲ್ಬರ್ಗ ಅಧ್ಯಕ್ಷರು, ಅವರು ಪ್ರಿಯಾಂಕಾ ಖರ್ಗೆ ಅವರ ಫಾಲೋವರ್ಸು, ಅವ್ರ ಜೊತೆಲೇ ಇರ್ತಾರೆ. ಈಗಾಗಲೇ ನಮ್ಮ ಜೊತೆಲಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಮಾತಾಡಿದ್ದಾರೆ, ಕರ್ಕೊಂಡೋಗಿ ಮಾತಾಡಿಸಿದ್ದಾರೆ. ಅವ್ರಿಗೆ ಬಂದಿಲ್ಲ, ಏಕೆಂದರೆ ಪಾಪ ಅವ್ರು ದಿಕ್ತಪ್ಸೋದು ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಕರ್ನಾಟಕ ಚಾಲಕರ ಒಕ್ಕೂಟದ ಮೇಲೆ ನಂಬಿಕೆ ಇಲ್ಲ. ನಮ್ಮ ಚಾಲಕರ ಸಂಘಟನೆ ದಿಕ್ತಪ್ಸೋದು ಕೊಟ್ಟಿದ್ದರು, ಬರಬೇಡಿ ನೀವು, ಬೇರೆಯವ್ರ ಜೊತೆಲೇ ಇರಿ, ಯಾರು ನ್ಯಾಯ ಕೊಡ್ತಾರೋ ಅವ್ರ ಜೊತೆಲೇ ಇರಿ ಅಂತ ಹೇಳಿ ಅವ್ರನ್ನ ಇಲ್ಲಿ ಬರೋದಕ್ಕೆ ಬಿಟ್ಟಿಲ್ಲ ನಾವು. ಈಗಾಗಲೇ ಅಪಾಯಿಂಟ್ಮೆಂಟ್ ಕೊಡಿಸಿ ಮಾತುಕತೆನೂ ಮಾಡಿಸಿದ್ವಿ, ಮುಂದೆ ಮಾತಾಡ್ತೀವಿ. ಸಾರಿಗೆ ಸಚಿವರು ನನಗೆ ತುಂಬ ಆಪ್ತರು, ತುಂಬ ಗೌರವಯುತವಾಗಿ ನಮ್ಮ ಗೌರವವನ್ನು ಕೊಡ್ತಾರೆ. ನಾನೇ ಅವ್ರ ಹತ್ರ ಮಾತಾಡೋಂಥ ಕೆಲಸಗಳನ್ನ ಮಾಡ್ತೀನಿ. 3 ಜನ ಮಿನಿಸ್ಟರ್ಸ್ ಹತ್ರ ಮಾತಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಕೊಡಿಸೋವಂಥ ಕೆಲಸಗಳನ್ನ 100ಕ್ಕೆ 100% ಕೊಡ್ತೀನಿ. ಮತ್ತು ನೀವು ಇನ್ನೊಂದು ಗ್ರಾಮ ಪಂಚಾಯತಿ ಸಿಬ್ಬಂದಿ, ನಮ್ಮ ಅಧ್ಯಕ್ಷರು ಹೇಳ್ತಾಯಿದ್ರು, ಬಾಗಲಕೋಟೆ ಅಧ್ಯಕ್ಷರು, ಗೌರ್ಮೆಂಟ್ ಅಪಾಯಿಂಟ್ ಆಗಿಬಿಡುತ್ತೆ ಅಂತ. ನಿಜವಾಗ್ಲೂ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಪೌರ ಕಾರ್ಮಿಕರಿಗೆ ಇದುವರೆಗೂ ಆಗಿಲ್ಲ. ನಿಮ್ಗೆ ಯಾವುದೇ ರೀತಿಯಾದ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗೋದಿಲ್ಲ. ನೀವು ಪಂಚಾಯಿತಿ ಸಿಬ್ಬಂದಿಯಾಗಿ ನೇರ ನೇಮಕಾತಿ ಮಾಡಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ಬೋದು. ಯಾರಾದರೂ ಸುಳ್ಳು ಹೇಳಿದ್ರೆ ಇದನ್ನು ಒಪ್ಕೊಳಕ್ಕೆ ಹೋಗಬೇಡಿ. ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಅಂತೂ 100ಕ್ಕೆ 100% ನಿಮ್ಗೆ ಆಗೋದಿಲ್ಲ, ನಮಗೆ ಗೊತ್ತಿದೆ, ಆಗೋದೇ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ ಈಗೆಲ್ಲ ಪ್ರೈವೇಟೈಸ್ ಮಾಡ್ಕೊಂಡು ಬರ್ತಾನೇ ಇದೆ. ಮತ್ತು ನಿಮ್ಮನ್ನೆಲ್ಲ ಎಲ್ಲಿ ತೊಗೊತಾರೆ ಹೇಳಿ? ಇದೆಲ್ಲ ಆಗದೇ ಇರ್ತಕ್ಕಂಥ ಕೆಲಸ. ನಾನು ನಿಮ್ಮೆಲ್ಲರಲ್ಲೂ ಇಲ್ಲೇನು ಮಹಿಳಾ ಚಾಲಕಿಯರಿದ್ದೀರಾ, ಮತ್ತೆಲ್ಲ ನಮ್ಮ ಹುಡುಗರು ಇಲ್ಲಿದ್ದಾರೆ, ಯಾಕಂದರೆ ನಮ್ಮ ಹೋರಾಟವನ್ನು ನೋಡಿದ್ದಾರೆ. ನಿಮಗೆ ನಮ್ಮ ಹೋರಾಟದ ಬಗ್ಗೆ ಗೊತ್ತಿಲ್ಲ. ನಾನು ಇವತ್ತು ನಿಮಗೆ ವೇದಿಕೆಯಲ್ಲಿ ಹೇಳ್ತೀನಿ, ನಮ್ಮ ಜೊತೇಲಿ ಬನ್ನಿ, ನಮ್ಮ ಜೊತೆ ನಿಲ್ಲಿ, ನಾವು ಶೂರರು, ವೀರರು, ಗೆಲ್ತೀವಿ, ನಿಮಗೆಲ್ಲ ನ್ಯಾಯ ಕೊಡಿಸ್ತೀವಿ. ಈ ಆಶ್ವಾಸನೆಯನ್ನು ಕರ್ನಾಟಕ ಚಾಲಕರ ಒಕ್ಕೂಟ ಯಾರಿಗೂ ಕೊಡೋದಿಲ್ಲ. ನಮ್ಮದು ಪ್ರಯತ್ನ ಅಷ್ಟೇ. ಫಲ ಕೊಡ್ತಕ್ಕಂಥದ್ದು ಸರ್ಕಾರ, ಅಧಿಕಾರಿಗಳು, ಅದಕ್ಕಿಂತ ಮೇಲಾಗಿ ದೇವರ ಆಶೀರ್ವಾದ ನಮ್ಮ ಮೇಲಿದ್ದರೆ ನಮ್ಮ ಫಲ ಸಿಕ್ಕೇ ಸಿಗುತ್ತೆ, ನಾವು ಗೆದ್ದೇ ಗೆಲ್ತೀವಿ. ಇಷ್ಟು ನಾನು ಹೇಳಬಲ್ಲೆ. ಇದು ಬಿಟ್ಟು ನಿಮಗೆ ಯಾರಾದರೂ ನೇರವಾಗಿ ಎಲ್ಲವನ್ನು ಕೊಡಿಸೋದಾದರೆ ಮಹಿಳೆಯರಿಗೆ ನಾನು ಹೇಳೋದಷ್ಟೇ, ನೀವು ಅವ್ರ ಜೊತೆ ಹೋಗ್ಬೋದು. ನಾನು ರಾತ್ರಿನೂ ನಮ್ಮ ಮಹಿಳೆಯರಿದ್ದರು, ಅವ್ರಿಗೆಲ್ಲ ಹೇಳಿದ್ವಿ, ನಮ್ಮದು ಯಾವುದೇ ರೀತಿಯಾದ ಒಂದು ಇದಿಲ್ಲ. ಏಕೆ ಅಂತಂದರೆ ನಮ್ಮ ಜೊತೆಲೇ ಇರಬೇಕು, ನೀವು ನಮ್ಮ ಜೊತೆಲಿರಿ, ನಾವು ಕೆಲಸ ಮಾಡ್ತೀವಿ. ಈ ಪೊಳ್ಳು ಆಶ್ವಾಸನೆಗಳನ್ನ ನಾವು ಕೊಡಲಿಕ್ಕೆ ಹೋಗೋದಿಲ್ಲ, ನಮಗೆ ಬೇಡವೂ ಬೇಡ. ನಾವು ಹೋರಾಟವಂತೂ ಮಾಡೇ ಮಾಡ್ತೀವಿ. ಯಾರ ಹತ್ರ ಬೇಕಾದ್ರೂ ಕೂತು ಕೆಲಸ ತೆಗೆಯುವಂಥ ಕೆಲಸವನ್ನು ಮಾಡ್ತೀವಿ. ಭರವಸೆ ಇದ್ದರೆ ನೀವೆಲ್ಲ ನಮ್ಮ ಜೊತೆ ಬರ್ಬೋದು. ಭರವಸೆ ಇಲ್ಲ ಅಂತಂದರೆ ನಿಮಗೆ ಯಾರಾದರೂ ಭರವಸೆ ಕೊಟ್ಟು ಕೆಲಸ ಮಾಡಿಕೊಡೋರಿದ್ದರೆ ನನಗೂ ಖುಷಿ, ನಮ್ಮ ಹೆಣ್ಣುಮಕ್ಕಳಿಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಬಯಸ್ತಕ್ಕಂಥದ್ದು ನಮ್ಮಲ್ಲೂ ಇದೆ. ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಸದಾ ನಿಮ್ಮ ಕಷ್ಟಗಳಿಗೆ ಜೊತೆಯಾಗಿರ್ತೀವಿ. ಮತ್ತು ನೀವುಗಳು ಇವತ್ತೇನೋ ದೊಡ್ಡ ಮಟ್ಟದಲ್ಲಿ ಇವತ್ತು ಹೆಣ್ಣು ಮಕ್ಕಳೇ ಇದನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ನಾವೇನು ರಾಜ್ಯ ಕಮಿಟಿಯಿಂದ ಕೊಟ್ಟಿಲ್ಲ, ಜಿಲ್ಲಾ ಕಮಿಟಿಯಿಂದ ಏನು ಕೊಟ್ಟಿದ್ದಾರೋ ನನಗಂತೂ ಮಾಹಿತಿ ಬರೋದೇ ಇಲ್ಲ, ನಾನು ಕೇಳೋದು ಇಲ್ಲ. ಯಾಕೆ ಅಂತಂದರೆ ನಾವೇ ಅವ್ರಿಗೆ ಕೊಡೋದಿಲ್ಲ, ಅವ್ರ ಹತ್ರ ತೊಗೊಳೋದು ಇಲ್ಲ, ನಮ್ಮ ಹತ್ರ ಕೊಡೋದು ಇಲ್ಲ, ತೊಗೊಳೋ ಅಂಥ ಇದು ಇಲ್ಲವೇ ಇಲ್ಲ. ನಿಮ್ಮಗಳು ಎಲ್ಲರಿಗೂ ಇವತ್ತು ನೀವೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಒಗ್ಗಟ್ಟಾಗಿ ನಿಮ್ಮ ಜೊತೆ ಕರ್ನಾಟಕ ಚಾಲಕರ ಒಕ್ಕೂಟ ಅಂತ ಒಂದು ದೊಡ್ಡ ಸಂಘಟನೆ, ದೊಡ್ಡ ಪಡೆ, ಲಕ್ಷಾಂತರ ಜನ ಚಾಲಕರನ್ನ ಹೊಂದಿದೆ. ಇವತ್ತೊಂದು 31 ಜಿಲ್ಲೆಯಲ್ಲೂ
ಲಕ್ಷಾಂತರ ಜನ ಚಾಲಕರಿದ್ದಾರೆ ನಮ್ಮ ಸಂಘಟನೆಯಲ್ಲಿ. ನೀವು ಎಲ್ಲರೂ ನಿಮ್ಮ ಜೊತೆ ನಿಂತ್ಕೊಂಡು ನಿಮಗೆ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತೀವಿ. ಮತ್ತು ಇಲ್ಲಿ ಅಧ್ಯಕ್ಷರು ನಾನು ಹೇಳಲೇಬೇಕು, ತುಂಬ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಬಾಗಲಕೋಟೆಯಲ್ಲಿ ಒಂದಿಷ್ಟು ಜನನ ಸೇರಿಸೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಹಾಗೆ ನಮ್ಮ ಜಿಲ್ಲಾಧ್ಯಕ್ಷರುಗಳು ಸುಮಾರು ಜನ ಇಲ್ಲಿ ಬಂದಿದ್ದಾರೆ, ಅವರು ಸಹ ಅವ್ರ ಜೊತೆಗಾರನ ಕರ್ಕೊಂಬಂದಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ನಿಮ್ಮ ಅಕ್ಕ ತಂಗಿಯರಿಗೆ, ನಿಮ್ಮ ಸ್ನೇಹಿತೆಯರಿಗೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಬೆಂಗಳೂರಿನಿಂದ ನಮ್ಮ ಮಹಿಳೆಯರು ಬಂದಿದ್ದಾರೆ, ಇಲ್ಲಿ ವೇದಿಕೆ ಮೇಲೆ ಕುಂತಿದ್ದಾರೆ, ಒಬ್ರು ಕೆಳಗಡೆ ಕುಂತಿದ್ದಾರೆ. 3 ಜನ ಅವರೇ ಡ್ರೈವ್ ಮಾಡ್ಕೊಂಡು ನಮ್ಮ ಜೊತೆಲಿ ಎಲ್ಲೂ ಬರಲಿಲ್ಲ, ಅವರೇ ಅವರ ಸ್ವಂತ ಖರ್ಚಿನಲ್ಲಿ ಅವ್ರ ಕಾರ್ ತೊಗೊಂಡು ನಿಮ್ಮ ಜೊತೆ ಭಾಗಿಯಾಗಲಿಕ್ಕೆ ಬಂದಿದ್ದಾರೆ. ನಮ್ಮಲ್ಲಿ ಮಹಿಳಾ ಸಂಘಟನೆಯೂ ಇದೆ, ತುಂಬ ಚೆನ್ನಾಗಿ ಡೈನಾಮಿಕ್ ಲೇಡೀಸೇ ನಮ್ಮ ಜೊತೆಲಿದ್ದಾರೆ. ಹೋರಾಟವನ್ನು ಮಾಡಲಿಕ್ಕೆ ನಮ್ಮ ಹೆಣ್ಮಕ್ಳು ಸದಾ ಸಿದ್ಧವಾಗಿದ್ದಾರೆ, ನಿಮ್ಮ ಜೊತೆ ಬರ್ತಾರೆ. ನಮ್ಮ ಗಂಡ್ಮಕ್ಳು ನೋಡಿದ್ದೀರಿ ಇವತ್ತು, ಅವ್ರಿಗೆಲ್ಲ ಗೊತ್ತು ಇದು ಮಹಿಳೆಯರ ಕಾರ್ಯಕ್ರಮ ಅಂತ. ಆದರೂ ಬಂದು ನೀಟಾಗಿ ಕೂತ್ಕೊಂಡು ಎಲ್ಲವನ್ನು ಕೇಳಿಸ್ಕೊಂಡು ನಿಮ್ಮ ಜೊತೆ ನಿಂತು ಹೋರಾಟ ಮಾಡಲಿಕ್ಕೆ ನಮ್ಮ ಗಂಡ್ಮಕ್ಳು ರೆಡಿ ಇದ್ದಾರೆ, ನಿಮ್ಮ ಜೊತೆ ಸೇರ್ತೀವಿ. ಮತ್ತು ಹಾಗೆ ಇಲ್ಲಿ ಅಧಿಕಾರಿಗಳು ಸುಮಾರು ಜನ ಬಂದಿದ್ದಾರೆ, ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಅವ್ರ ಹೆಸರು ನನ್ನ ಮರೆತೆ, ಕ್ಷಮೆ ಇರಲಿ. ವೇದಿಕೆಯಲ್ಲಿ ರಮೇಶ್ ಸಾಹೇಬರು, ತುಂಬ ಅನುದಾನಗಳಿದೆ ಕಾರ್ಮಿಕ ಇಲಾಖೆ ಬಗ್ಗೆ, ನಿಮಗೆಲ್ಲ ಅರಿವು ಇಲ್ಲ. ನಾನು ಕ್ಷಮೆ ಇರಲಿ, ಅವ್ರನ್ನ ನಾನು ಮರ್ತುಬಿಟ್ಟೆ ಮಾತಿನ ಬರದಲ್ಲಿ. ಆ ಸಾಹೇಬ್ರಿಗೆ ಕ್ಷಮೆ ಇರಲಿ ದಯವಿಟ್ಟು. ಯಾಕೆ ಅಂತಂದರೆ ನೀವು ಕಾರ್ಮಿಕ ಕಾರ್ಡ್ ಮಾಡಿಸ್ಕೊಂಡ್ರೆ ಎಷ್ಟು ಲಾಭ ಇದೆ ಅಂತ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳಿ. ಈ ಬಾಗಲಕೋಟೆ ಜಿಲ್ಲೆ ಇವರು ತುಂಬ ಚೆನ್ನಾಗಿದ್ದಾರೆ, ಕಾರ್ಮಿಕ ಇಲಾಖೆಯಲ್ಲಿ ಅಧ್ಯಕ್ಷರು, ಅವರಿಗೆ ತುಂಬ ಸ್ನೇಹಿತರು ಇದ್ದಾರೆ, ತುಂಬ ಅನುಕೂಲ ಇದೆ ಸರ್ಕಾರದಿಂದ, ಕಾರ್ಮಿಕ ಇಲಾಖೆಯಿಂದ. ನಾವಿವಾಗ ಹೋರಾಟ, ನಮ್ಮ ನಿಗಮ ಕಾರ್ಮಿಕ ಇಲಾಖೆಗೂ ಇನ್ನು ಮುಂದಕ್ಕೆ ಸೇರ್ಪಡೆ ಆಗ್ತದೆ. ಅದೊಂದು ದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದೀವಿ ನಾವು. ಆ ಕಡೆ ಸಾರಿಗೆ ಇಲಾಖೆಗೆ ಅರ್ಧ, ಕಾರ್ಮಿಕ ಇಲಾಖೆಗೆ ಅರ್ಧ ಹಂಚ್ಕೊಂಬಿಟ್ಟಿದ್ದಾರೆ. ಯಾವ ಇಲಾಖೆಗೆ ಹೋಗಬೇಕು ಅಂತಲೇ ಗೊತ್ತಾಗೋದಿಲ್ಲ. ಕಾರ್ಮಿಕ ಇಲಾಖೆ ಅಧಿಕಾರಿಗಳಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ತುಂಬ ಅನುದಾನಗಳಿದೆ, ನಮ್ಮವರು ಪಡ್ಕೊಳೋದಿಲ್ಲ. ನಿಮಗೆ ಗೊತ್ತಿರ್ಬೋದು, ನಾವು ಪೋಸ್ಟ್ ಆಫೀಸ್ ಇನ್ಶೂರೆನ್ಸನ್ನು ಮೊನ್ನೆ ಹೋದ ವಾರದಲ್ಲಿ ನಮ್ಮ ಆಫೀಸ್ನಲ್ಲಿ ನಮ್ಮ ಬೆಂಗಳೂರು ನಗರ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ವಿ. ಸುಮಾರು ಜನ, ಸಾವಿರಾರು ಜನ ಚಾಲಕರು ಬಂದು ತೊಗೊಂಡ್ರು. ನೀವು ಪೋಸ್ಟ್ ಆಫೀಸ್ನಿಂದ 799 ರೂಪೀಸ್ ಕಟ್ಟಿದ್ರೆ 15 ಲಕ್ಷ ಇನ್ಶೂರೆನ್ಸನ್ನು ಕೊಡ್ತಾಯಿದ್ದಾರೆ. ದಯವಿಟ್ಟು ನೀವು ಮಾಡಿಸ್ಕೊಳ್ಳಿ. ಯಾಕಂದರೆ ಕೇಂದ್ರ ಸರ್ಕಾರ ಅದೇನೋ ನಮ್ಮ ರಾಜ್ಯದ ಬಗ್ಗೆ ಅದೊಂದು ಅನುದಾನವನ್ನು ಬಿಡುಗಡೆ ಮಾಡಿದೆ, ಅದನ್ನಾದರೂ ತೊಗೊಳ್ಳಿ. ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳಿದ್ದಾರೆ, ಮತ್ತು ನಮ್ಮ ಸಾಹೇಬ್ರನ್ನ ನಾನು ಕೇಳ್ಕೊತೀನಿ, ನಮ್ಮ RTO ಸಾಹೇಬ್ರು ನಾನು ಮಾತಾಡಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ನಿಮ್ಮ ಹಿತವಚನಗಳು ಈ ಸಭೆಗೆ ಅವಶ್ಯಕತೆ ಇದೆ ಆಯಿತಾ. ಅವರ ಅವಶ್ಯಕತೆ ತುಂಬ ಇದೆ ನಿಮಗೆ, ಗಂಡು ಮಕ್ಳಿಗಾಗಲಿ ಹೆಣ್ಮಕ್ಳಿಗೂ. ನಾನು ಹೇಳಿದೆ, ಯಾಕೆ 3,000 4,000ಕ್ಕೆ ಹೋಗ್ತೀರಿ, ನೀವು ಹೆಂಗೂ ಡ್ರೈವಿಂಗ್ ಕಲ್ತ್ಬಿಟ್ಟಿದ್ದೀರಿ, ವೆಹಿಕಲ್ ಹಾಕ್ಕೊಂಡು ಓಡಿಸಿ ಅಂತ. ಯಾಕಂದರೆ ಅಧಿಕಾರಿಗಳು ಸಭೆಗೆ ಬಂದಿದ್ದಾರೆ ಅಂದರೆ ನಿಮ್ಮ ಪರ ನಿಲ್ತಾರೆ. ಅವರು ನಿಮ್ಮ ಮನವಿ ಮೇರೆಗೆ 1-2 ಮಾತುಗಳನ್ನ ಅವ್ರಿಗೆ ಯಾವುದೋ ಒಂದು ಮೀಟಿಂಗ್ ಇದೆಯಂತೆ, ಯಾಕಂದರೆ ಅವರಲ್ಲಿ ಮೀಟಿಂಗ್ ತುಂಬ ಇಂಪಾರ್ಟೆಂಟು. ಹೋಗಿಲ್ಲ ಅಂತಂದರೆ ತುಂಬ ತೊಂದರೆ ಆಗ್ತದೆ. ನನಗೆ ಗೊತ್ತು, ನಾನು ದಿನನಿತ್ಯ ಅಧಿಕಾರಿಗಳ ಜೊತೆಲೆ ತುಂಬ ಒಡನಾಟ ಇರೋದ್ರಿಂದ ಅವ್ರಿಗೋಸ್ಕರನೇ ನಾನು ಬೇಗ ಮೈಕಿಸ್ಕೊಂಡೆ. ಯಾಕಂದರೆ ಅವ್ರಿಗೆ ನಮ್ಮ ಕಷ್ಟ ಹೇಳೋದಕ್ಕೆ ಅಂತ, ಅವ್ರಿಗೆ ನಮ್ಮ ಕಷ್ಟ ಗೊತ್ತಾಗಲಿ ಅಂತ ಮೈಕಿಸ್ಕೊಂಡೆ. ಇಲ್ಲಾಂದರೆ ನಾನು ಲಾಸ್ಟಲ್ಲೇ ಯಾವಾಗಲೂ ಮಾತಾಡೋದು. ಯಾಕೆ ಮೈಕಿಸ್ಕೊಂಡೆ ಅಂದರೆ ಅಧಿಕಾರಿಗಳಿಗೆ ನಮ್ಮ ಕಷ್ಟ ಗೊತ್ತಿರಲಿ, ಅಧಿಕಾರಿಗಳು ನಮಗೆ ಸ್ಪಂದನೆಯನ್ನು ಮಾಡಲಿ. ಅವ್ರ ಸ್ಪಂದನೆಯನ್ನು ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಚಾಲಕರಿಗೆ ಜಯ ಸಿಗ್ತದೆ ಅಂತ ನಾನು ಅವ್ರಲ್ಲಿ ಮನವಿ ಮಾಡ್ಕೊತ, ಮತ್ತೊಮ್ಮೆ ಕಾರ್ಮಿಕ ಇಲಾಖೆಯ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ವಂದಿಸ್ತಾ, ಮತ್ತು ಸ್ವಾಮೀಜಿಗಳು ವೇದಿಕೆಯಲ್ಲಿದ್ದಾರೆ, ಅವ್ರಿಗೂ ಎಲ್ಲ ಹಿರಿಯರಿಗೆ, ಮತ್ತು ಇಲ್ಲಿ ಎಲ್ಲದಕ್ಕಿಂತ ಮಿಗಿಲಾಗಿ ನಾವು ಇವತ್ತೇನಾದರೂ ಈ ವೇದಿಕೆಯಲ್ಲಿ ಧೈರ್ಯವಾಗಿ ಮಾತಾಡಲಿಕ್ಕೆ ಅದು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆ. ನಾನು ನಿಮ್ಮ ಜೊತೆ ನಿಂತ್ಕೊಂಡು ಧೈರ್ಯವಾಗಿ ಎಲ್ಲರ ಜೊತೆ ಹೋರಾಟ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂದರೆ ಅದು ಚಾಲಕರ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಮ ಜೊತೆ ಸದಾ ನಮ್ಮ ಜೀವನ ಇರೋವರೆಗೂ ನಾವು ಸದಾ ನಿಮ್ಮ ಜೊತೆ ಇದ್ದು ನಿಮ್ಮಗಳ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಮಾತನಾಡಲು ಅವಕಾಶ ಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.